ಹರೇ ಕೃಷ್ಣ. ಶ್ರೀಧರ ಪದ್ಮ ವ್ರತ ಅಂತ ಒಂದು ಅದ. ಇದು ರಂಗೋಲಿ ವ್ರತ. ರಂಗೋಲಿ ಒಳಗೆ ಹಾಕಿ ಭಗವಂತನ ಪ್ರೀತಿ ಮಾಡತಕ್ಕಂಥ ವ್ರತ. ಇದು ಬಂದು ಹೆಂಗಸರಿ ಬರತಕ್ಕಂಥ ರಜಕ ದೋಷ ಅಂತ ಹೇಳ್ತಾರಲ್ಲ, ಮುಟ್ಟು ದೋಷ, ಅದು ಪರಿಹಾರ ಮಾಡಲಕ್ಕ ಕೂಡಿಯೇ ವ್ರತ ಅಂತ ಅಂತಾರೆ ಅದನ್ನು. ಇದು ಋಷಿ ಪಂಚಮಿಗೆ ಸಮವಾದ ಒಂದು ವ್ರತ ಅಂತ ಹೇಳ್ತಾರೆ. ಕೃಷ್ಣ ಬಂದು ತನ್ನ ತಂಗಿಯ ಸುಭದ್ರಿಗೆ ಹೇಳಿದ ವ್ರತ ಅಂತ ಅಂತಾರೆ. ಯಾರ್ಯಾರಿಗೆಲ್ಲ ಆಗ ಮಾಡಲಿಕ್ಕಾಗಲ್ಲವೋ, ಋಷಿ ಪಂಚಮಿ ವ್ರತ ಮಾಡಲಿಕ್ಕಾಗಲ್ಲ, ವಯಸ್ಸಾಗಿತ್ತು, ಇನ್ಮೇಲೆ ಎಷ್ಟು ಸ್ನಾನ ಇದೆಲ್ಲ ಮಾಡಬೇಕು ಅದೆಲ್ಲ ಕಷ್ಟ, ಮನೆಯೊಳಗೆ ಉಪಕಾರಕ್ಕೆ ಜನಗಳಿಲ್ಲ, ಇಲ್ಲ ಧನಧಾನ್ಯ ಸ್ವಲ್ಪ ಕಷ್ಟವಾದಂತ ನೆನೆಸಾಗಿರಲ್ಲ, ಇದನ್ನು ಮಾಡಬಹುದು, ಅಷ್ಟೇನು ಖರ್ಚಿಲ್ಲ. ಇದು ಯಾವಾಗ ಮಾಡಬೇಕು ಅಂತಂದರೆ, ಶುಕ್ಲ ಪಕ್ಷ ಗುರುವಾರದಲ್ಲಿ ಏಕಾದಶಿ ಬಂದರೆ ಆವತ್ತು ಆರಂಭಿಸಬೇಕು. ಅವತ್ತು ಆರಂಭಿಸಿ ಆ ಥರ 9 ಗುರುವಾರ ಏಕಾದಶಿ ಇದನ್ನು ಮಾಡಿ ಮುಗಿಸ್ಬೇಕು. ಆರಂಭ ಕಾಲದಲ್ಲಿ ಶುಕ್ಲ ಪಕ್ಷ ಗುರುವಾರದಲ್ಲಿ ಏಕಾದಶಿ ಇರಬೇಕು. ಮತ್ತು ಯಾವಾಗ ಗುರುವಾರ ಏಕಾದಶಿ ಬಂದರೂ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅದಕ್ಕೇನು ವ್ಯತ್ಯಾಸ ಇಲ್ಲ. ಅದು ಆರಂಭ ಸರಿ ಇರಬೇಕಷ್ಟೆ. ಅದನ್ನು ಮಾಡಿ 9 ವಾರ ಮಾಡಿ ಮುಗಿಸ್ಬೇಕು ಅಂತಂತಾರೆ. ಇದನ್ನು ಹೆಂಗೆ ಮಾಡಬೇಕು ಅಂತಂದರೆ, ಸ್ನಾನ ನಾವು ಯಾವಾಗಲೂ ಹಲ್ಲು ಜೊತೆಯಲ್ಲ. ಇದು ಹೆಂಗೆ ಅಂತಂದರೆ, ಋಷಿ ಪಂಚಮಿ ಹೆಂಗೆ ಇದು ಅಪಾಮಾರ್ಗ ಕಡ್ಡಿ ಅಂತಂತಾರೆ. ತಮಿಳಲ್ಲಿ ಒಂದು ನಾಯುರಿವಿ ಅಂತಂತಾರೆ. ಅದು ಈ ನಾಟು ಮರದ ಅಂಗಡಿ ಅಂತಂತಾರಲ್ಲ, ಅಲ್ಲಿ ಸಿಕ್ಕತ್ತೆ. ಅದನ್ನು ತಗೊಂಡು ಒಂದು ಸಲ ಹಲ್ಲು ತಿಕ್ಕಿ 3 ಸಲ ಬಾಯಿ ಮುಕ್ಕಳಿಸಿದ್ರೆ ಅದು 1 ಸಲ ಹಲ್ಲು ಉಜ್ಜಿದ್ದಕ್ಕೆ ಸಮ ಆಗುತ್ತೆ ಅಂತಂತಾರೆ. ಆ ಥರ ಇದು 9 ಸಲ ಮಾಡಬೇಕು ಇದನ್ನು. ಯಾಕಂತಂದರೆ 9 ಎಂಬುದು ಇಲ್ಲಿ ಪ್ರಧಾನವಾಗಿದೆ. ಅದನ್ನು ಎಣ್ಣಿಕೆ ಅದನ್ನು 9 ಸಲ ಹಲ್ಲು ಉಜ್ಜಬೇಕು. ಮತ್ತು 9 ಸಾರಿ ಸ್ನಾನ ಮಾಡಬೇಕು. ಸ್ನಾನ ಅಂತಂದರೆ ನಾವು ಸಂಕಲ್ಪಪೂರ್ವಕವಾಗಿ ವೃತ್ತಿಗೆ ಅದನ್ನು ಸ್ನಾನ ಮಾಡ್ತೇವಲ್ಲ, ಆ ಥರ ಮಾಡಿಬಿಟ್ಟು ಅರಿಶಿನೆಲ್ಲ ಹಚ್ಕೊಂಡು ತಲೆ ಸ್ನಾನ ಮಾಡಬೇಕು. 3 ಸಲ 3 ತಂಬಿಗೆ ಅದು ಹಿತ್ತಾಡಿದ ಮೇಲೆ ತಗೊಂಡ್ರೆ ವಿಶೇಷ. ತಗೊಂಡು ಸ್ನಾನ ಮಾಡಿದೆ ಅಂತಂದ್ರೆ, ನಲ್ಲಿ ಇದ್ದರೆ ನಲ್ಲಿ, ಅಥವಾ ಈ ಬಾವಿ ಇದ್ದರೆ ವಿಶೇಷ, ಇನ್ನು ಕುಂಟೆ ಕೆರೆ ನದಿ ಅಂದರೆ ಇನ್ನೂ ತುಂಬ ವಿಶೇಷ. ಏನು ಸೌಕರ್ಯವೋ ಹಾಗೆ ಅದನ್ನು 3 ಸಲ ಹಾಕ್ಕೊಂಡ್ರೆ 1 ಸಲ ಸ್ನಾನ ಮಾಡಿದ್ದಕ್ಕೆ ಸಮ ಅಂತಂತಾರೆ. ಆ ಥರ 9 ಸಲ ಮಾಡಬೇಕು. ಹಾಗೆ ಮಾಡಿಬಿಟ್ಟು ಹಸ್ತ ಮಡಿ ಉಟ್ಕೊಬೇಕು. ಹಸ್ತ ಮಡಿ ಅಂತಂದ್ರೆ ನಾವು ಉಪವಾಸದಲ್ಲಿ ಒಣ ಹಾಕಿದಂಥ ಮಡಿ, ಊಟಕ್ಕೆ ಮುಂಚೆ ಒಣ ಹಾಕಿದ್ರೆ ಮಡಿಯೋದು ಬಟ್ಟೆ, ಮಡಿ ಬಟ್ಟೆ ಅಂಥೇಳಿ ಹೊಸದು ತೆಗೆದು ಉಟ್ಕೊಬಾರ್ದು ಅಂತಂತಾರೆ. ಅದನ್ನು ಹಂಗೆ ಮಾಡಿ ಯಾವಾಗಲೂ ದೇವ್ರ ಮುಂದೆ ನಾವು ಸಾರಿಸಿ ರಂಗೋಲಿ ಹಾಕ್ತೇವಲ್ಲ, ಆ ಥರ ಯಾವಾಗಲೂ ಹಾಕಿ ಅದಕ್ಕೆ ಮತ್ತು ಒಂದು ಹೆಚ್ಚು 9 ಇದು ಅಷ್ಟದಳ ಪದ್ಮ ಹಾಕಬೇಕು. ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಹೂವು ಎಲ್ಲ ಅದಕ್ಕೆ ಪೂಜೆ ಮಾಡಬೇಕು. ಹೀಗೆ ಇದನ್ನು 9 ವಾರ ಮಾಡಿ ಮುಗಿಸ್ಬೇಕು ಅಂತಂತಾರೆ. ಇದು ಏನಂತಂದರೆ, ಪದ್ಮ ಅಂತ ಬರೋ ಕಾರಣ, ಶ್ರೀಧರ ಪದ್ಮ ಅಂತ ಬರೋ ಕಾರಣ ಇದಕ್ಕೆ ತಾಮರೆ ಹೂವು ವಿಶೇಷ ಅಂತಾರೆ. ತಾಮರೆ ಹೂವು ಅಥವಾ ರೋಜಾ ಹೂವು ಅಥವಾ ಸಾಮಂತಿ ವಾಸನೆ ಹೂವು, ಮಲ್ಲಿ ಮುಲ್ಲೆ ಕ್ಯಾದಿ ಏನು ಸಿಕ್ಕತ್ತೋ ಅದನ್ನು ಹಾಕಿ ನಾವು ಪೂಜೆ ಮಾಡಬಹುದು. ಮರುದಿವಸ ಶುಕ್ರವಾರ ದ್ವಾದಶಿ ದಿವಸ ಅದಕ್ಕೆ ಮತ್ತು ಪೂಜೆ ಮಾಡಿ 9 ಪ್ರದರ್ಶನ ನಮಸ್ಕಾರ ಮಾಡಬೇಕು. ಏಕಾದಶಿ ದಿವಸೇ 9 ಪ್ರದರ್ಶನ ನಮಸ್ಕಾರ ಮಾಡಿ, ಶುಕ್ರವಾರ ದ್ವಾದಶಿ ದಿವಸ ಸೊಳ್ಳಾರತಿ ಮಾಡಿ 9 ನೈವೇದ್ಯ ಮಾಡಬೇಕು. 9 ವಿಳದಲೆ, 9 ಅಡಿಕೆ, ಆಮೇಲೆ 9 ದಿವಸ ಯಾವುದೋ ಒಂದು ಹಣ್ಣು, 9 ಹಣ್ಣು ನೈವೇದ್ಯಕ್ಕೆ ಬರ್ತಕ್ಕಂಥ ಹಣ್ಣು, ಅಥವಾ ಖರ್ಜೂರ, ಕಲ್ಲು ಸಕ್ಕರೆ, ದ್ರಾಕ್ಷೆ, ಗೋಡಂಬಿ ಏನು ಬರುತ್ತೋ ಅದು 9 ನೈವೇದ್ಯ ಮಾಡಬೇಕು ಅಂತಾರೆ. ಮೊನ್ನೆ ದಿವಸ ಒಂದು ಬ್ರಾಹ್ಮಣ ಸುಮಂಗಲಿನ ಕರೆದು ಅವರಿಗೆ ನಾವು ಎಲ್ಲ ಕೊಡಬೇಕು ಅಂತಾರೆ. ಅದರಲ್ಲಿ 9 ಗೋಪಿಚಂದನ, 9 ಜನಿವಾರ ಇರಬೇಕು. ಸುಮಂಗಲಿ ಕೊಟ್ಟರೆ ಕೂಡ ಕೊಡಬೇಕು ಅಂತಂತಾರೆ. ಯಾಕಂದರೆ ಋಷಿ ಪತ್ನಿಗಳು ಎಲ್ಲರಿಂದ ಗೋಪಿಚಂದನ ಧಾರಣ ಉಂಟು, ನಮ್ಮ ಎಲ್ಲರಿಗೂ ಗೋಪಿಚಂದನ ಧಾರಣ ಉಂಟು, ಮುತ್ತೈದರಿಗೆ ಎಲ್ಲರಿಗೇ ಉಂಟು ಅವಶ್ಯ. ಇದು ಅದರಿಂದ ಧಾರಾಳವೇ ಕೊಡಬಹುದು. ಜನಿವಾರ ಅವ್ರು ಗಂಡಸು ಹಾಕ್ಕೊಂತಾರೆ. ವೇದಾಧಿಕಾರ ಇದ್ದ ಎಲ್ಲರಿಗೇ ಜನಿವಾರ ಧಾರಣೆ ಉಂಟು ಅಂತಾರೆ. ಅದರಿಂದ ನಾವು ಗೌರಿ ಪೂಜೆ, ಲಕ್ಷ್ಮೀ ಪೂಜೆ ಕೂಡ ನಾವು ಹಾಕ್ತೇವೆ, ಜನಿವಾರ ಹಾಕ್ತೇವೆ. ಬರೀ ಗಣಪತಿಯೋ ಅಥವಾ ಸತ್ಯನಾರಾಯಣ ಆ ಪೂಜೆ ಮಾತ್ರ ಇಲ್ಲ, ಹೆಂಗಸು ದೇವರು ಬರ್ತಾರಲ್ಲ ಆ ಕೂಡ ನಾವು ಜನಿವಾರ ಹಾಕ್ತೇವೆ. ಅದರಿಂದ ಹೆಂಗಸರಿಗೆ ಕೊಟ್ಟರು ಕೂಡ ಅವಶ್ಯ ಕೊಡಬೇಕು ಅಂತಂತಾರೆ. ಅದನ್ನು ಆದಷ್ಟು ಒಂದು ಸ್ವಲ್ಪ ಹೆಚ್ಚು ಒಂದು ಅರಿಶಿನ ಪುಡಿ, ಕುಂಕುಮ ಇದೆಲ್ಲ ಇಟ್ಟು 9 ಸ್ವಲ್ಪ ನಮಗೆ ಎಷ್ಟು ಶಕ್ತಿಯೋ ಅಷ್ಟು ದಕ್ಷಿಣೆ ಇಟ್ಟು ಕೊಡಬೇಕು ಅಂತಂತಾರೆ. ಆಮೇಲೆ ಇದು ಗೋಧಿ ದಾನ ವಿಶೇಷ ಅಂತಂತಾರೆ. ಒಂದು ಬಟ್ಲು ಅಥವಾ ಹಿತ್ತಾಳಿ ಅಥವಾ ಈ ದೊನ್ನೆ ತೆಗೆದು ಅದಕ್ಕೆ ಎಷ್ಟು ಗೋಧಿ ಹಾಕಿ ದಕ್ಷಿಣ ಹಾಕಿ ಅದನ್ನು ದಾನ ಕೊಡಬೇಕು ಅಂತಂತಾರೆ. ಇದನ್ನು ಹೀಗೆ ಇದನ್ನು 9 ವಾರ ಮುಗಿಸ್ಬೇಕು. ಮಾರನೇ ದಿವಸ ದ್ವಾದಶಿ ದಿವಸ ಮಡಿಯಾಯಿ ತೀರ್ಥ ಪ್ರಸಾದ ಮಾಡಿದರೆ ವಿಶೇಷ. ನಮ್ಮ ಮನೆಯೊಳಗೆ ಆಗಲ್ಲ ಅಂತಂದರೆ ಒಂದು ದಂಪತಿನ ಕರ್ಕೊಂಡು ನಾವು ಮಠಕ್ಕೆ ಹೋಗಿ ಅವರಿಗೆ ಊಟ ಹಾಕಿಸಿ ನಾವು ಮಡಿಗೆ ಊಟ ಮಾಡಿ ಬಂದೆ ಅಂದರೆ ಇನ್ನು ವಿಶೇಷ ಆಗುತ್ತದು. ಹಾಗೆ ಮಾಡಬೇಕು ಅಂತಾರೆ. ಇದಕ್ಕೆ ಉದ್ಯಾಪನ ಕೂಡ ಮಾಡಬೇಕು ಅಂತಂತಾರೆ. ಋಷಿ ಪಂಚಮಿ ಸಂವಾದ ವ್ರತವಾದ ಕಾರಣ ಅವಶ್ಯ ಉದ್ಯಾಪನ ಮಾಡಬೇಕು ಅಂತಾರೆ.
ಅದರಿಂದ ಒಂದೇ ಹಿಡಿದ ವಾರ ಒಳಗೆ ನಾವು ಮಾಡಬಹುದು ದ್ವಾದಶ ದಿವಸ, ಅಥವಾ ಒಂದೊಂದು ದ್ವಾದಶ ಒಬ್ಬರೊಬ್ಬರು ಹಾಕಿ 9 ವಾರ ಮುಗಿಸ್ಬೋದು. 9ನೇ ವಾರ ಮುಗಿಸೋ ಕಾಲಕ್ಕೆ ಅದಕ್ಕೆ ಉದ್ಯಾಪನ ಮಾಡೋದು ವಿಶೇಷ ಅಂತ ಅಂತಾರೆ. ಇದನ್ನು ಹೀಗೆ ಮಾಡಿದೇವೆ ಅಂತಂದ್ರೆ ನಮಗೆ ರಜಕ ದೋಷ ಪರಿಹಾರ ಆಗತ್ತೆ ಅಂತ ಹೇಳಿ ಇದನ್ನು ಹೇಳ್ತಾರೆ. ದೊಡ್ಡವರು ಹಿಂಗೆ ಮಾಡಿ ಬಂದಿದ್ದಾರೆ ಅದನ್ನೆಲ್ಲ. ಅದರಿಂದ ಇದನ್ನು ಯಾರಿಗೆ ಶಕ್ತಿಯೋ ಮಾಡಬಹುದು. ನಮ್ಮಿಂದ ಸ್ವಲ್ಪ ಕೈಲಾದರೂ ಕೂಡ ನಾವು ಏಕಾದಶಿ ದಿವಸವೇ ನಾವು ಮಡಿಯಲ್ಲಿ ರವೆ ಲಡ್ಡಿಗೆ ಅಥವಾ ಈ ಕಳ್ಳೆ ಲಡ್ಡಿಗೆ ಈ ಥರ ಏನೇನು ಮುಸರೆಲ್ಲನ ಪದಾರ್ಥವು ಅದನ್ನೆಲ್ಲ ನೈವೇದ್ಯ ಮಾಡಿ 9 ಕೊಡಬಹುದು. ಅದು ಇನ್ನೂ ವಿಶೇಷ ಅಂತಂತಾರೆ. ಅಂದರೆ ಗರಿಕೆ ಹುಲ್ಲು ಕೂಡ ಪೂಜೆ ಮಾಡಬೇಕು ಅಂತಾರೆ, ಅದಕ್ಕೆ ತುಂಬ ವಿಶೇಷ ಅಂತಾರೆ ಇದನ್ನು. ಅದರಿಂದ ಚಿಗುಳಿ ತೆಂಬಿಟ್ಟು ಇದೆಲ್ಲ ಋಷಿಗಳಿಗೆ ಪ್ರೀತಿ ಅಂತ, ಅದನ್ನೆಲ್ಲ ಮಾಡಿ ನಾವು ನೈವೇದ್ಯ ಮಾಡಬಹುದು. ಅದನ್ನು ಹೀಗೆ ಇದಕ್ಕೆ ಮಾಡಿ ನಾವು ಅರ್ಘ್ಯ ಕೊಡಬೇಕು. ಏನಂತಂದರೆ ಕೇಶವ ಹಿಡ್ಕೊಂಡು ಶ್ರೀಧರ ತನಕ ಕೊಡಬೇಕು. ಶ್ರೀಂ ಶ್ರೀಯ ಸಗಿತಾಯ ಕೇಶವಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ. ಶ್ರೀಂ ಲಕ್ಷ್ಮೀ ಸಗಿತಾಯ ಶ್ರೀನಾರಾಯಣಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ. ಶ್ರೀಂ ಶ್ರೀ ಕಮಲಾ ಸಗಿತಾಯ ಶ್ರೀ ಮಾಧವಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ. ಶ್ರೀಂ ಶ್ರೀ ಪದ್ಮಾ ಸಗಿತಾಯ ಶ್ರೀ ಗೋವಿಂದಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ. ಶ್ರೀಂ ಶ್ರೀ ಪದ್ಮಿನಿ ಸಗಿತಾಯ ಶ್ರೀ ವಿಷ್ಣುವೇ ನಮಃ ಅರ್ಘ್ಯಂ ಸಮರ್ಪಯಾಮಿ. ಶ್ರೀಂ ಕಮಲಾ ಸಗಿತಾಯ ಶ್ರೀ ಮಧುಸೂದನಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ. ಶ್ರೀ ರಮಾ ಸಗಿತಾಯ ತ್ರಿವಿಕ್ರಮಾಯ ನಮಃ ಶ್ರೀ ಅರ್ಘ್ಯಂ ಸಮರ್ಪಯಾಮಿ. ಶ್ರೀಂ ಶ್ರೀ ವೃಷಾಕಬಿ ಸಗಿತಾಯ ಶ್ರೀ ವಾಮನಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ. ಶ್ರೀಂ ಶ್ರೀ ಧನ್ಯ ಸಗಿತಾಯ ಶ್ರೀ ಶ್ರೀಧರಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂಥೇಳಿ 9 ಸಲ ಅರ್ಘ್ಯ ಕೊಡಬೇಕು. ಅರ್ಘ್ಯ ಕೊಟ್ಟು ಇದನ್ನು ಮುಗಿಸೋ ಕಾಲಕ್ಕೆ ನಾವು ಯಾವಾಗಲೂ ಹೇಳ್ತೇವಲ್ಲ, ಮುಗಿಸ್ತೇವಲ್ಲ ಆ ಥರ. ಯಸ್ಸ ಸ್ಮೃತ್ಯಾಚ ನಮೋಕ್ತ್ಯ ತಪೋ ಜಪ ಕ್ರಿಯಾದೀಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸತ್ಯವಂದ್ಯಂ ತಮಚ್ಯತೆ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೆ ಯತ್ಕೃತಂತಮಯಾ ದೇವ ಪರಿಪೂರ್ಣಂ ತತಸ್ಮಿ ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮವ ಪ್ರಕೃತಿ ಸ್ವಭಾವಾತ್ ಕರೋಮಿ ಯತ್ಯಂ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಅನೇನ ಗುರುವಾಸರಯುಕ್ತ ಏಕಾದಶಿ ಶ್ರೀಧರ ಪದ್ಮರಂಗೋಲಿ ವ್ರತೇನ ಭಗವಾನ್ ಪತಿ ಅಂತರ್ಗತ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ಸಮೇತ ಕೇಶವಾದಿ ಶ್ರೀಧರ ಮೂರ್ತಿ ಪ್ರೀತ್ಯರ್ಥಂ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಮುಗಿಸ್ಬೇಕು. ಇದಕ್ಕೆ ಶ್ರೀಧರ ಪದ್ಮ ಕಥೆ ಅಂತ ಒಂದಾದೆ, ಅದನ್ನು ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಈ ಶ್ರೀಧರ ಪದ್ಮ 9 ಹಾಕಬೇಕಲ್ವ, ಅದನ್ನು 9 ಪದ್ಮ ಅದನ್ನು ನಿಮ್ಮ ಒಂದೇ ಒಳಗೆ 9 ಹಾಕ್ಬೋದು. ಶಂಖಚಕ್ರ ಗದ ಪದ್ಮ ಹಾಕ್ಬಿಟ್ಟು 9 ಪದ್ಮ ದೇವ್ರ ಪಾದ ಹಾಕಿ, ಅಥವಾ ಶ್ರೀ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಅಂತ ತನಿತನಿಯಾಗಿ ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ ಅಂತ ಬರೆದು ಕೂಡ ಒಂದು ಶ್ರೀಕರ ಹಾಕಿ ಪದ್ಮ ಹಾಕಿ ಶಂಖಚಕ್ರ ಗತ ಪದ್ಮ ಅಷ್ಟದಳ ಹಾಕಿ ದೇವ್ರ ಪಾದ ಹಾಕ್ಬೋದು. ಹಂಗೆ ಮಾಡ್ಬೋದು. ಅದು ಸೌಕರ್ಯ ಹಂಗೆ ಅವ್ರವ್ರ ಸೌಕರ್ಯ ಅನುಸಾರ ಮಾಡ್ಬೋದು. 2 ವಿಧದಲ್ಲಿ ಹಾಕ್ಬೋದು ಇದನ್ನು. ಹರೇ ಕೃಷ್ಣ. ಗೌರಿ ಪುತ್ರನ ಚರಣ ಕಮಲಗಳಿಗೆ ಎರಗಿ ದರಗು ಚಕ್ಕಲಿಯನ ನೈವೇದ್ಯವೂ ಮಾಡಿ ಅಜನರಸಿ ಸರಸ್ವತಿ ದೇವಿಯನ್ನೇ ಭಜಿಸಿ ರಜಕ ದೋಷ ಪರಿಹಾರದ ಕಥೆಯ ಪೇಳುವೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ನಾರಿರೋ ದ್ರೌಪದಿ ದೇವಿ ಆರಣ್ಯದೊಳಗೆ ವನವಾಸವನ ಆಚರಿಸುತ್ತಿರಲು ಧರ್ಮರಾಜನ ಸಹಿತ ಭಕ್ತ ಬಾಂಧವರನ್ನ ನೋಡಬಂದ ಕೃಷ್ಣ ಸತ್ಕರಿಸಿದಳು ದ್ರೌಪದಿ ಅತಿ ಪ್ರೀತಿಯಿಂದ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಉತ್ತಮ ಫಲಗಳ ಕೊಡುವ ಉನ್ನತವಾದ ವ್ರತಗಳನ್ನು ಮತ್ತು ಸೌಭಾಗ್ಯವ ಕೊಡುವ ಸಕಲ ಪೂಜೆಗಳ ಕೇಳಿದೇನು. ಸ್ತ್ರೀಯರಿಗೆ ರಜಕ ದೋಷ ಪರಿಹಾರವಾಗುವಂಥ ಶ್ರೇಷ್ಠ ವ್ರತಗಳನ್ನು ನನಗೆ ಹೇಳಬೇಕೆಂದಳು. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಆ ವಾರ್ತೆಯನ ಕೇಳಿದ ಕೃಷ್ಣ ತನ್ನ ಮನದ ಯೋಚಿಸಿ ಹೇಳಿದನು ಒಂದು ಉತ್ತಮವಾದ ವ್ರತವನ್ನು. ತರುಣಿಯರು ಪಾಪದೋಷವನ್ನ ಪರಿಹರಿಸುವ ಗುರುವಾರದ ಏಕಾದಶಿ ವ್ರತವನ್ನು. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಮುಟ್ಟಬಾರದ ಕಾಲದಲ್ಲಿ ಮನೆಯೊಳಗೆ ಪೊಕ್ಕು ಮಾಡಿದ ಸಕಲ ಅಪರಾಧವನ್ನು ಗುರುವಾರ ಕೂಡಿದ ಏಕಾದಶಿಯಲ್ಲಿ ತರುಳೆಯರು ಈ ವ್ರತ ಮಾಡಬೇಕೆಂದನು. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಗುರುವಾರ ಕೂಡಿದ ಏಕಾದಶಿಯಲ್ಲಿ ನಾರೇರು ಭಾಗೀರಥಿಯಲ್ಲಿ ಮಿಂದು ಮಡಿಯನುಟ್ಟು ಶ್ರೀಧರ ಪದ್ಮವೆಂಬೋ ನೋಗಿಯನ್ನು ಮಾಡಿದರೆ ಘೋರವಾದ ರಜಕ ದೋಷ ಪರಿಹಾರವಾಗುವುದು. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ದೇವರ ಮನೆಯಲ್ಲಿ ಜಾರಿಸಿ ಕೂಡಿಸಿ
ಧಾರಳೆ ಗಾರಳೆಯನ್ನು ಕಟ್ಟಿ ಶಂಕುಚಕ್ರಾದಿಗಳನ್ನಿಟ್ಟು 9 ಪದ್ಮವನಿಟ್ಟು ಕುಂಕುಮಾಂಗಿತ ಪುಷ್ಪ ದುರ್ವದಿಂದ ಪೂಜಿಸಬೇಕು. ಜಯಮಂಗಳಂ ನಿತ್ಯ ಶುಭಮಂಗಳಂ. ಶುಕ್ರವಾರ ಶುಭಕಾಲದಲ್ಲಿ ಮತ್ತು ಅಕ್ಷತೆಯನ್ನೇ ಪೂಜಿಸಿ 9 ಫಲಗಳನ್ನು ನೈವೇದ್ಯವ ಮಾಡಿ ಸಂಕರ್ಷಣನಿಗೆ ಅರ್ಪಿಸಬೇಕು. ಜಯಮಂಗಳಂ ನಿತ್ಯ ಶುಭಮಂಗಳಂ. ಅಂಬುದೀಶನನ್ನ ನೆನೆದು 9 ಪ್ರದಕ್ಷಿಣೆ ಮಾಡಿ ಅಂಬುಜನಾಭನ ನೆನೆದು 9 ನಮಸ್ಕಾರವ ಮಾಡಿ ಆದಿಮೂಲನೆಂಬೋ ವೇದಮೂರ್ತಿಯ ನೆನೆದು ಮಾಧವ ಮಧುಸೂದನನ್ನ ಪೂಜಿಸಬೇಕು. ಜಯಮಂಗಳಂ ನಿತ್ಯ ಶುಭಮಂಗಳಂ. ಭಕ್ತಿಯಿಂದಲೇ 9 ಗುರುವಾರಗಳನ್ನು ಆಚರಿಸಿ ಮತ್ತೆ ಸ್ವರ್ಣದ ಪದ್ಮವನ್ನು ದಾನ ಮಾಡಿ ವಸ್ತ್ರದಾನ ಪಾತ್ರೆದಾನ ಗೋದಾನವನ್ನು ಮಾಡಿ ಇತರರನ್ನ ಕರೆದು ಪೂಜಿಸಬೇಕು. ಜಯಮಂಗಳಂ ನಿತ್ಯ ಶುಭಮಂಗಳಂ. ಶ್ರದ್ಧೆಯಿಂದಲೇ ಈ ವ್ರತವನ್ನು ಮುಗಿಸಿ ಉದ್ಯಾಪನೆಯನ್ನು ಮಾಡಿದರೆ ರಜಕದೋಷವನ್ನು ತೊಲಗಿ ಕಷ್ಟ ದಾರಿದ್ರ್ಯವು ನೀಗಿ ಸಕಲ ಸಂಪತ್ತು ಸೌಭಾಗ್ಯವನ್ನು ಪಡೆಯುಗಳು. ಜಯಮಂಗಳಂ ನಿತ್ಯ ಶುಭಮಂಗಳಂ. ಜಯಮಂಗಳಂ ಶ್ರೀ ಪದ್ಮನಾಭದೇವಗೆ ಪದ್ಮದಳ ನೇತ್ರಗೆ ಶುಭಮಂಗಳಂ. ಶ್ರೀ ಪಂಕಜನಾಭಗೆ ಪಂಕಜಲೋಚನನಿಗೆ ಮಂಗಳವು ಸಾಸಿರ ನಾಮದೊಡೆಯ ಸರ್ವೇಶಗೆ ಮಂಗಳಂ. ಕೇಶವಾದಿ ಶ್ರೀಧರ ಮೂರ್ತಿಗೆ ಮಂಗಳಂ. ಕೇಶವಾದಿ ಶ್ರೀಧರ ಮೂರ್ತಿಗೆ ಜಯಮಂಗಳಂ ನಿತ್ಯ ಶುಭಮಂಗಳಂ. ಜಯಮಂಗಳಂ ನಿತ್ಯ ಶುಭಮಂಗಳಂ.